Hello everyone, welcome to my YouTube channel at 10K Physics 06. ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇರೋದು ಆಪ್ಟಿಕ್ಸಲ್ಲಿ ಬರುವಂಥ 4 ಎಕ್ಸ್ಪೆರಿಮೆಂಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಇದನ್ನೇ ಮಾಡಿಸ್ತಾ ಇರುವಂಥದ್ದು. ಇದರಲ್ಲಿ 4 ಎಕ್ಸ್ಪೆರಿಮೆಂಟಲ್ಲಿ ಮೊದಲನೇದು ಯಾವುದು ಅದನ್ನು ನೋಡೋಣ. ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ಓಕೆ, ಇದಕ್ಕೆ ಗ್ರಾಫ್ ಇದೆ. ಯು ವಿ ಮೆಥಡಿಂದ ಅದನ್ನು ರೆಪ್ರೆಸೆಂಟ್ ಮಾಡಿ ಒಂದು ಗ್ರಾಫನ್ನು ಹಾಕಿ ಫಾರ್ಮುಲಾ ಇದೆ ಫೋಕಲ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ F=OA + OB / 4 ಅಂತ. ಅದನ್ನು ಬೇಸ್ ಮೇಲೆ ಇದನ್ನು ಮಾಡ್ಕೋತಾ ಹೋಗ್ತೀವಿ. ಫಸ್ಟ್ ನಾವು ಗ್ರಾಫ್ ಇರೋದ್ರಿಂದ ಮಿನಿಮಮ್ ಇದಕ್ಕೆ 5 ಟ್ರಯಲ್ಸ್ನ ತಗೋಬೇಕಾಗುತ್ತೆ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್. ಫಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಬಲ್ಬ್ ಸೋರ್ಸ್ ವಿತ್ ಮೆಶ್ ಇದೆ. ಆ ಮೆಶ್ನ ಒಳಗಡೆ ಒಂದು ಪಿನ್ ಇದೆ. ಆ ಪಿನ್ ನೋಡ್ತಾ ಇರ್ಬೋದು ನೀವು. ಆ ಪಿನ್ ಏನಾಗ್ತಾ ಇದೆ, ಅದರದ್ದು ಇನ್ಸರ್ಟ್ ಮಾಡಿರುವಂಥದ್ದು ಟಿಪ್ ಆಫ್ ದಿ ಪಿನ್ ಡೌನ್ವರ್ಡ್ಸ್ ಇದೆ, ಇಲ್ಲಿ ನೋಡ್ಬೋದು. ಇದು ಕಾನ್ವೆಕ್ಸ್ ಲೆನ್ಸನ್ನು ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಈ ಲೆನ್ಸಲ್ಲಿ ಬರುವಂಥ ಇಮೇಜಸ್ ಏನಾಗಿರುತ್ತಪ್ಪ ಅಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಇರ್ತದೆ. ನಾವು ಪಿನ್ನನ್ನು ಇನ್ವರ್ಟೆಡ್ ಈ ಥರ ಇಟ್ಟಿದ್ದೀವಿ ಅಂದರೆ ಟಿಪ್ ಆಫ್ ದಿ ಪಿನ್, ನಮಗೆ ಇಮೇಜ್ ಯಾವ ಥರ ಬರಬೇಕಪ್ಪ ಅಂತಂದರೆ ಅಪ್ಪರ್ ಆಗಿ ಬರಬೇಕು. ಟಿಪ್ ಆಫ್ ದಿ ಇಮೇಜಸ್ ಅಪ್ವರ್ಡ್ ಇರಬೇಕು. ಅದನ್ನ ಇವಾಗ ಇಮೇಜ್ ನಿಮಗೆ ತೋರಿಸ್ತೀನಿ. ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ತಗೋತಾ ಹೋಗ್ಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲ ತಗೋಬೇಕು ಸರ್? ಇಲ್ಲಿ ನೋಡಿ, ಸೋರ್ಸ್ ಈ ಒಂದು ಎಂಡಿಂದ ನಮಗೆ ಇದು ಆಪ್ಟಿಕಲ್ ಸ್ಟ್ಯಾಂಡ್ ಏನಿದೆ ಇದರಲ್ಲಿ ಸೆಂಟರಲ್ಲಿ ಒಂದು ಲೈನನ್ನು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಎಂಡಿಂದ ಈ ಸೆಂಟರ್ಗೆ ಇರುವಂಥ ಡಿಸ್ಟೆನ್ಸ್ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಇದನ್ನು ಸ್ಮಾಲ್ ಲೆಟರ್ ಯು ಇಂದ ಇಂಡಿಕೇಟ್ ಮಾಡ್ತೀವಿ. SI ಯೂನಿಟ್ ಬಂದು ಸೆಂಟಿಮೀಟರ್ ಬೈ ಯೂಸಿಂಗ್ ಎ ಮೆಜರಿಂಗ್ ಸ್ಕೇಲ್. ಓಕೆ, ಇವಾಗ ನಾನು ಒಂದು ಟ್ರಯಲನ್ನು ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನೆಲ್ಲವೂ ಕೂಡ ಕನೆಕ್ಟ್ ಮಾಡಾದ್ಮೇಲೆ ನಾವು ಸ್ವಿಚ್ಚನ್ನು ಆನ್ ಮಾಡ್ಕೋತೀವಿ. ನಮಗೆ ಮಿನಿಮಮ್ ಇದರದ್ದು ಫೋಕಲ್ ಲೆಂತ್, ಈ ಒಂದು ಲೆಂತ್ನ ಫೋಕಲ್ ಲೆಂತ್ 15 ರಿಂದ 16 ಸೆಂಟಿಮೀಟರ್ ಇದೆ ಅಂತ ಗೊತ್ತಿರ್ತದೆ ನಮಗೆ, ರಫ್ ಫೋಕಲ್ ಲೆಂತ್. ದಟ್ಸ್ ವೈ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಮಿನಿಮಮ್ 20 ಅಬೋ ತಗೋಬೇಕು. ಅದಕ್ಕಿಂತ ಕಮ್ಮಿ ತಗೋಬಾರ್ದು. ಫೋಕಲ್ ಲೆಂತ್ಗಿಂತ ಯಾವತ್ತೂ ಕೂಡ ಕಮ್ಮಿ ತಗೋಬಾರ್ದು. ನಾನು ಫಸ್ಟ್ ಏನು ಸೆಟ್ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡ್ಕೋತಾ ಇರ್ಬೋದು ನೀವು. 25ಗೆ ನಾನು ಇಲ್ಲಿ ತಗೋತಾ ಇದ್ದೀನಿ. ಓಕೆ, ಅದರ್ವೈಸ್ ಇಲ್ಲೂ ಕೂಡ ನೋಡ್ಕೋಬೋದು ನೀವು. ಇಲ್ಲಿ ನೋಡಿ 25. ಓಕೆ, ಎಕ್ಸಾಕ್ಟಾಗಿ 25 ಸೆಂಟಿಮೀಟ್ರನ್ನ ನಾನು ಇಟ್ಕೊಂಡಿದ್ದೀನಿ. 25 ಸೆಂಟಿಮೀಟರ್ ಇದೇನಪ್ಪ, ಈ ಡಿಸ್ಟೆನ್ಸ್ನ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಇಮೇಜ್ ಡಿಸ್ಟೆನ್ಸ್ ನೋಡ್ಕೋತಾ ಹೋಗಬೇಕು. ಇಮೇಜ್ ಡಿಸ್ಟೆನ್ಸ್ ನೋಡಿ, ನಮಗೆ ಇಮೇಜ್ ಯಾವ ಥರ ಬರ್ತಾ ಇದೆ ಅಂತಂದರೆ ಅಲ್ಲಿ ಟಿಪ್ ಡೌನ್ವರ್ಡ್ಗಿದ್ರೆ ಇಲ್ಲಿ ಇಮೇಜ್ ಅಪ್ವರ್ಡ್ ಬರ್ತಾ ಇದೆ. ಇಲ್ಲಿ ಇಮೇಜ್ನ ನೀವು ಗಮನಿಸ್ತಾ ಹೋಗ್ಬೋದು. ಟಿಪ್ ಆಫ್ ದಿ ನೀಡಲ್ ಅಪ್ವರ್ಡ್ ಡೈರೆಕ್ಷನ್ ಬರ್ತಾ ಇದೆ. ಎಲ್ಲಿ ಫೈನ್ ಇಮೇಜ್ ಕ್ರಿಯೇಟ್ ಆಗುತ್ತೋ ಅಲ್ಲಿಗೆ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಈ ಥರ ಬ್ಲರ್ ಕೂಡ ಆಗಬಾರ್ದು, ಅದರ್ವೈಸ್ ತುಂಬ ಇಷ್ಟು ಕೂಡ ಬ್ಲರ್ ಆಗಬಾರ್ದು. ಯಾವುದೋ ಒಂದು ಪರ್ಫೆಕ್ಟ್ ಡಿಸ್ಟೆನ್ಸಲ್ಲಿ ಎಕ್ಸಾಕ್ಟಾಗಿ ನಮಗೆ ಫೈನ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಆ ಫೈನ್ ಇಮೇಜ್ ಎಲ್ಲಿ ಕ್ರಿಯೇಟ್ ಆಗುತ್ತೋ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ನಾವು ಈ ಒಂದು ಆಪ್ಟಿಕಲ್ ಸೆಂಟರಿಂದ ನಾವು ಸ್ಕ್ರೀನ್ಗೆ ಇರುವಂಥ ಡಿಸ್ಟೆನ್ಸ್ ಏನಿದೆ, ಈ ಡಿಸ್ಟೆನ್ಸನ್ನೇ ನಾವೇನಂತ ಕರಿತೀವಪ್ಪ ಅಂದರೆ ಇಮೇಜ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಇದು ಎಷ್ಟಿದೆಯಪ್ಪ ಅಂದರೆ 41.5 ಸೆಂಟಿಮೀಟರ್ ಇದೆ. ಇದೇ ಥರ ನಾವು ಇನ್ನೇನು ಮಾಡಬೇಕಪ್ಪ ಅಂದರೆ ಇನ್ನೂ 4 ಟ್ರಯಲ್ಸ್ನ ತಗೋತಾ ಹೋಗಬೇಕಾಗುತ್ತೆ. ಈಗ 25 ಮಾಡಿದ್ದೀವಿ ಅಂದರೆ ಇನ್ನು 5 ಜಾಸ್ತಿ ಮಾಡ್ತಾ ಹೋಗಿ 30, 35, 40, 45. ಆವಾಗ ಇಮೇಜ್ ಡಿಸ್ಟೆನ್ಸ್ ಯಾವ ಥರ ಆಗುತ್ತಪ್ಪ ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ. ವೆನ್ ಯು ಇಸ್ ಹೈಯರ್ ವಿ ವಿಲ್ ಬಿ ಲೋ. ಓಕೆ, ಇವೆರಡೂ ಕೂಡ ಏನಾಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್ ಆಗುತ್ತೆ. ಇದಿಷ್ಟು ಟ್ರಯಲ್ಸನ್ನು ತಗೊಂಡಾದ ನಂತರ ನೀವು ಗ್ರಾಫ್ ಹಾಕಬೇಕಾಗುತ್ತೆ. ಗ್ರಾಫಲ್ಲಿ OA ಮತ್ತು OB ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಸಿಗುತ್ತೆ. ನಾನು ಸೆಕೆಂಡ್ ಎಕ್ಸ್ಪೆರಿಮೆಂಟ್ ತಗೋತಾ ಇರೋದು ಯಾವುದಪ್ಪ ಅಂದರೆ ಫೋಕಲ್ ಲೆಂತ್ ಆಫ್ ಎ ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಎರಡರದ್ದು ಕೂಡ ಕ್ಯಾರೆಕ್ಟರಿಸ್ಟಿಕ್ ಸೇಮ್ ಇರ್ತದೆ. ಕಾನ್ವೆಕ್ಸ್ ಲೆನ್ಸ್ ಏನು ಮಾಡಿದ್ವಿ ಅದು ಕೂಡ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜೇ ಕ್ರಿಯೇಟ್ ಆಗುತ್ತೆ. ದೆನ್ ಕಾನ್ಕೇವ್ ಮಿರರ್. ಓಕೆ, ಕಾನ್ಕೇವ್ ಮಿರರ್ ಇದನ್ನು ನೋಡ್ತಾ ಇರ್ಬೋದು. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನಾವು ನೋಡ್ತಾ ಇರುವಂಥ ಆಬ್ಜೆಕ್ಟ್ ಅದರಲ್ಲಿ ಇಮೇಜ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂದರೆ ಇನ್ವರ್ಟೆಡ್ ಇಮೇಜೇ ಕ್ರಿಯೇಟ್ ಆಗುತ್ತೆ. ಅದನ್ನು ಕೂಡ ಇವಾಗ ತೋರಿಸ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಇದು ಕೂಡ. ಇದಕ್ಕೆ ಗ್ರಾಫ್ ಇಲ್ಲದೆ ಇರೋದ್ರಿಂದ 3 ಟ್ರಯಲ್ಸ್ ಸಾಕು. ಸೇಮ್ ಅದೇ ಕಾನ್ಸೆಪ್ಟ್. ಬಲ್ಬ್ ಸೋರ್ಸಿಂದ ಆಪ್ಟಿಕಲ್ ಸ್ಟ್ಯಾಂಡ್ಗೆ ಇರುವಂಥ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಪ್ಟಿಕಲ್ ಸ್ಟ್ಯಾಂಡಿಂದ ಸ್ಕ್ರೀನ್ಗೆ ಇರುವಂಥ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಅಂತ ಕರಿತೀವಿ.
ಇಮೇಜ್ ಡಿಸ್ಟೆನ್ಸ್ನ ಸ್ಮಾಲ್ ಲೆಟರ್ ವಿ ಇಂದ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಎಗೇನ್ ಟಿಪ್ ಆಫ್ ದಿ ನೀಡಲ್ ಅಪ್ವರ್ಡ್ ಕ್ರಿಯೇಟ್ ಆಗ್ತಾ ಇದೆ, ಇಲ್ಲ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನೀವು. ಶಾರ್ಪ್ ಇಮೇಜ್ ವಿಲ್ ಬಿ ಫಾರ್ಮ್ಡ್. ಓಕೆ, ಒನ್ ಆಫ್ ದಿ ಫೈನ್ ಇಮೇಜ್ ವಿಲ್ ಬಿ ಫಾರ್ಮ್ಡ್. ಇಲ್ಲಿ ನೋಡಿ ಫೋಕಸ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ಓಕೆ, ಎಲ್ಲಿ ಶಾರ್ಪ್ ಇಮೇಜ್ ಕ್ರಿಯೇಟ್ ಆಗುತ್ತೋ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿ ನೀವು ಏನು ಮಾಡಬೇಕು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈ ಎಂಡಿಂದ ಓಕೆ ಐ ವಿಲ್ ಟೇಕ್ ದಿ ವ್ಯಾಲ್ಯೂಸ್ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್ 29.5 ಇದೆ. ಅದಾದ ನಂತರ ಇಮೇಜ್ ಡಿಸ್ಟೆನ್ಸನ್ನ ನೋಡ್ಕೋತಾ ಇದ್ದೀವಿ ಬೈ ಯೂಸಿಂಗ್ ಎ ಮೆಜರಿಂಗ್ ಸ್ಕೇಲ್. ಓಕೆ, ಪರ್ಫೆಕ್ಟಾಗಿ ತಗೋಬೇಕು, ಅದನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು. ಸ್ಕ್ರೀನ್ ಆ್ಯಂಡ್ ದೆನ್ ಆಪ್ಟಿಕಲ್ ಸೆಂಟರನ್ನು ದೆನ್ ಬೇಕಾದ್ರೆ ಇನ್ನೊಂದು ಸ್ಕೇಲನ್ನು ಯೂಸ್ ಮಾಡ್ಕೊಂಡು ನೋಡ್ಕೊಡಿ. ಪರ್ಫೆಕ್ಟಾಗಿ ಬಂದು ಆನ್ಸರ್ ನಿಮಗೆ 32.5 ಇದೆ. ದಟ್ ಈಸ್ ದಿ ಇಮೇಜ್ ಡಿಸ್ಟೆನ್ಸ್. ಓಕೆ, ನಿಮಗೆ ಫಾರ್ಮುಲಾ ಏನಪ್ಪ ಅಂದರೆ ಎಫ್ ಈಕ್ವಲ್ ಯು ವಿ ಡಿವೈಡೆಡ್ ಬೈ ಯು ಪ್ಲಸ್ ವಿ. ಯು ಅಂತಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಿ ಅಂದರೆ ಇಮೇಜ್ ಡಿಸ್ಟೆನ್ಸ್. ಆ ಫಾರ್ಮುಲಾಗೆ 3 ಟ್ರಯಲ್ಸ್ನ ತಗೊಂಡು ಅದೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಮೀನ್ ಫೋಕಲ್ ಲೆಂತ್ನ ತೆಗೆದಿಟ್ಕೊಳ್ಳಿ. ದಟ್ ಒನ್ ಇಸ್ ದಿ ಫೈನಲ್ ರಿಸಲ್ಟ್ ಆಫ್ ದಿ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್. ಇದು ಕೂಡ 15 to 16 ಸೆಂಟಿಮೀಟರ್ ಆ ರೇಂಜಲ್ಲಿ ಬರ್ತದೆ. ಎಲ್ಲ ಲೆವೆಲು ಆಲ್ಮೋಸ್ಟ್ ಇರೋದು 15 to 20 ಸೆಂಟಿಮೀಟರ್ ತನಕ ಫೋಕಲ್ ಲೆಂತ್ ಇರ್ತದೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಥರ್ಡ್ ಒನ್ ಇಸ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಕಾನ್ಕೇವ್ ಮಿರರ್. ಅದರಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲಿಕ್ವಿಡ್ ಅಂತ ಹೇಳ್ತಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲಿಕ್ವಿಡ್ ಬೈ ಯೂಸಿಂಗ್ ಎ ಕಾನ್ಕೇವ್ ಮಿರರ್. ಓಕೆ, ನಾವು ಲಿಕ್ವಿಡ್ ಯಾವ ಥರ ಅಂದರೆ ವಾಟರ್ನ ತಗೋತಾ ಇದ್ದೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ತುಂಬ ಸಿಂಪಲ್. ಇದನ್ನು ಪಿನ್ ಮೆಥಡ್ ಅಂತ ಕರಿತೀವಿ. ಪಿನ್ ಮೆಥಡಲ್ಲಿ ಒಂದು ಆಬ್ಜೆಕ್ಟನ್ನು ನಾನು ಏನು ಮಾಡಿದ್ದೀನಿ, ಪ್ಲೇಸ್ ಮಾಡಿದ್ದೀನಿ. ಆಬ್ಜೆಕ್ಟ್ ಏನಪ್ಪ ಅಂದರೆ ಟಿಪ್ ಆಫ್ ದಿ ನೀಡಲ್ ಆ ಕಡೆ ಇದೆ. ನಮಗೆ ಏನು ಇಮೇಜ್ ಯಾವ ಥರ ಕಾಣಬೇಕಪ್ಪ ಅಂತಂದರೆ ಈ ಕಡೆ ರಿವರ್ಸ್ ಆಗಿ ಕಾಣಬೇಕು. ಬಿಕಾಸ್ ಇಟ್ ಇಸ್ ಅ ಕಾನ್ಕೇವ್ ಮಿರರ್. ಇಮೇಜ್ ಯಾವ ಥರ ಕ್ರಿಯೇಟ್ ಆಗಬೇಕು, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಕ್ರಿಯೇಟ್ ಆಗಬೇಕು. ನಾನು ಆಲ್ರೆಡಿ ಒಂದು ಸರ್ಟೆನ್ ಪೊಸಿಷನನ್ನು ಆಲ್ರೆಡಿ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಪ್ಯಾರಲ್ಯಾಕ್ಸ್ ಮೆಥಡ್ ಅಂತ ಕರಿತೀವಿ. ಆಬ್ಜೆಕ್ಟ್ನ ಪಿನ್ ಏನಿದೆ, ಇಮೇಜ್ ಈ ಥರ ಟಚ್ ಆಗಬೇಕಂದ್ರಪ್ಪ ನಿಮಗೆ. ಓಕೆ, ಅದರ ಒಳಗಡೆ ಒಂದು ಕಣ್ಣನ್ನು ಮುಚ್ಕೊಂಡು ಒಂದು ಕಣ್ಣಲ್ಲಿ ನಿಮ್ಮ ಟಾಪ್ ವ್ಯೂವಲ್ಲಿ ನೋಡಬೇಕು. ಅಲ್ಲಿ ಒಂದು ಮಿರರಲ್ಲಿ ನಿಮಗೆ ಆಬ್ಜೆಕ್ಟ್ ಪಿನ್ಗೆ ಇಮೇಜ್ ಪಿನ್ ಈ ಥರ ಟಿಪ್ಗೆ ಟಿಪ್ ಟಚ್ ಆಗಿರಬೇಕು. ಇದನ್ನು ಪ್ಯಾರಲ್ಯಾಕ್ಸ್ ಮೆಥಡ್ ಅಂತ ಕರಿತೀವಿ. ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಯಾವ ಥರ ಟಿಪ್ಗೆ ಟಿಪ್ ಟಚ್ ಆಗಿರ್ತದೆ ಅದನ್ನು. ಓಕೆ, ಇಲ್ಲೊಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು. ಇವಾಗ ಅಲ್ಲಿ ಆಬ್ಜೆಕ್ಟ್ ಪಿನ್ ಏನಿದೆ, ದಿಟ್ ಈಸ್ ದಿ ಆಬ್ಜೆಕ್ಟ್ ಪಿನ್. ಇದು ನಿಮಗೆ ಒಳಗಡೆ ಒಂದು ಇಮೇಜ್ ಕಾಣ್ತಾ ಇದೆ ನೋಡಿ. ಆ ಇಮೇಜ್ ನಿಮ್ಗೆ ಏನಾಗ್ತಾ ಇದೆ, ಈ ಥರ ಟಿಪ್ಗೆ ಟಿಪ್ ಟಚ್ ಆಗೋ ಥರ ಕಾಣಿಸ್ತಾ ಇದೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿಗೆ ಕರೆಕ್ಟಾಗಿ ಕಾಣ್ತಾ ಇದೆ ಅಂದರೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಬೈ ಯೂಸಿಂಗ್ ಎ ಮೆಜರಿಂಗ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಇವಾಗ ಪೋಲ್ ಆಫ್ ದಿ ಮಿರರಿಂದ ಏನು ಮಾಡಬೇಕಪ್ಪ ನೀವು ಅಂತಂದರೆ ಟಿಪ್ ಆಫ್ ದಿ ನೀಡಲ್ಗೆ ಇರುವಂಥ ಡಿಸ್ಟೆನ್ಸ್ ಏನಿದೆ ಅದನ್ನು ನೀವು ತಗೋಬೇಕಾಗುತ್ತೆ. ಇಲ್ಲಿ 49.1 ಇದೆ, ಅದರ್ವೈಸ್ 49. ಓಕೆ, ಈ 49 ಏನಿದೆ, ದಟ್ ಡಿಸ್ಟೆನ್ಸ್ ಇಸ್ ದಿ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಮಿರರ್. ಓಕೆ, ಇವಾಗ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ವಾಟರ್ನ ಪೋರ್ ಮಾಡಬೇಕಾಗುತ್ತೆ. ಆ ವಾಟರ್ ಪೋರ್ ಮಾಡಬೇಕಾದ್ರೆ ಯಾವುದೇ ಥರದ ಏರ್ ಗ್ಯಾಪ್ ಇರಬಾರ್ದು, ಏರ್ ಬಬಲ್ಸ್ ಕ್ರಿಯೇಟ್ ಆಗಬಾರ್ದು, ಆ ವಾಟರ್ ಕೆಳಗಡೆ ಚೆಲ್ಲಬಾರ್ದು. ನೀಟಾಗಿ ನಿಧಾನಕ್ಕೆ ಡ್ರಾಪ್ ಬೈ ಡ್ರಾಪ್ ಅದನ್ನು ನೀಟಾಗಿ ಕಂಪ್ಲೀಟಾಗಿ ಫಿಲ್ ಮಾಡಿದ ನಂತರ ಎಗೇನ್ ಏನಾಗುತ್ತೆ, ಅಲ್ಲಿ ಇವಾಗ ಲೈಟ್ ಏನಾಗ್ತಾಯಿತ್ತು, ಏರ್ ಮೀಡಿಯಮಿಂದ ಪಾಸ್ ಆಗ್ತಾಯಿತ್ತು. ವಾಟರ್ ಆಗಿರೋದ್ರಿಂದ ಅಲ್ಲಿ ರಿಫ್ರಾಕ್ಷನ್ ಆಫ್ ಲೈಟ್ ಆ್ಯಕ್ಟ್ ಆಗುತ್ತೆ. ಎಗೇನ್ ಇದು ಈ ಥರ ಟಚ್ ಆಗಿರುವಂಥದ್ದು ಆಬ್ಜೆಕ್ಟ್ ಮತ್ತು ಇಮೇಜ್ ಪಿನ್ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ತದೆ. ಅದರ್ವೈಸ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋ ಥರ ಕಾಣಿಸುತ್ತೆ. ಓಕೆ, ಅವಾಗ ಏನು ಮಾಡಬೇಕು, ಈ ಗ್ಯಾಪ್ ಬಿಟ್ಕೊಂಡಿರುವಂಥದ್ದನ್ನು ಎಗೇನ್ ನಾವು ಡೌನ್ವರ್ಡ್ ಈ ಒಂದು ಪಿನ್ನನ್ನು ನಾವು ಈ ಥರ ಡೌನ್ವರ್ಡ್ ಮಾಡ್ಕೋತಾ ಎಗೇನ್ ನಾವು ಸೆಟ್ ಮಾಡಬೇಕಾಗುತ್ತೆ. ಎಗೇನ್ ಟಿಪ್ಗೆ ಟಿಪ್ ಆಬ್ಜೆಕ್ಟ್ ಪಿನ್ಗೆ ಇಮೇಜ್ ಪಿನ್ ಟಚ್ ಆಗೋ ಥರ ನಾವು ನೋಡ್ಕೋಬೇಕು. ಅದನ್ನು ಫಿಕ್ಸ್ ಮಾಡಿಬಿಟ್ಟು ಟಚ್ ಆದ ನಂತರ ಫಿಕ್ಸ್ ಮಾಡಿ ಎಗೇನ್ ನಾವು ಒಂದು ಡಿಸ್ಟೆನ್ಸನ್ನು ತಗೋಬೇಕಾಗುತ್ತೆ. ಆ ಡಿಸ್ಟೆನ್ಸ್ ಏನಪ್ಪ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಮಿರರ್ ವಿತ್ ಲಿಕ್ವಿಡ್. ಓಕೆ, ಅದಕ್ಕೆ ಫೈನಲಿ ನಾವು ಮೊದಲನೇದ R ಅಂತ ತಗೋಣ, ಸೆಕೆಂಡ್ ವಾಟರ್ ಹಾಕಿ ತಗೋತೀವಲ್ಲ ಆ ಡಿಸ್ಟೆನ್ಸ್ R' ಅಂತ ತಗೋಣ.
ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಬೇಕು ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತು, NW ದಿಸ್ ಈಕ್ವಲ್ R ಡಿವೈಡೆಡ್ ಬೈ R ಡ್ಯಾಶ್. ಅದ್ರ ರೇಷಿಯೋ ತಗೊಂಡ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರಬೇಕಪ್ಪ ಅಂದರೆ ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟ್ ಆಗಬೇಕು ಅಂದರೆ 1.33 ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವ್ಯಾಲ್ಯೂ. ನಮಗೆ ಸ್ವಲ್ಪ ಆ ಕಡೆ ಈ ಕಡೆ ಎರರ್ ಬಂದರೂ ಕೂಡ ನಡೀತದೆ. 1.29 ಆಗ್ಬೋದು, ಅದರ್ವೈಸ್ 1.34 ಆಗ್ಬೋದು, ಸ್ವಲ್ಪ ವೇರಿಯೇಷನ್ ಆದರೂ ನಡೀತಿದೆ. ಬಟ್ ಆನ್ಸರ್ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದೆ ಎಷ್ಟು ಬರಬೇಕು ಅಂದರೆ 1.33 ಬರಬೇಕು. ಇವಾಗ ವಾಟರ್ನ ಫೋರ್ ಮಾಡಿ ತೋರಿಸ್ತೀನಿ ನೋಡಿ ಈ ಒಂದು ಕಾನ್ಕೇವ್ ಮಿರರ್ಗೆ ನಾವು ಏನು ಮಾಡಿದ್ದೀವಿ, ವಾಟರ್ನ ಫೋರ್ ಮಾಡಿದ್ದೀವಿ. ಯಾವುದೇ ಒಂದು ಏರ್ ಗ್ಯಾಪ್ ಇರಬಾರ್ದು, ಏರ್ ಬಬಲ್ಸ್ ಕ್ರಿಯೇಟ್ ಆಗಬಾರ್ದು. ಇದೇನಾಗುತ್ತೆ, ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್ ಸ್ವಲ್ಪ ಈ ಥರ ಗ್ಯಾಪ್ ಬಿಟ್ಕೊಳ್ತಾ ಹೋಗುತ್ತೆ ಆಬ್ಜೆಕ್ಟ್ ಪಿನ್ಗೂ ಇಮೇಜ್ ಪಿನ್ಗೂ. ನಾವು ಎಗೇನ್ ಅದನ್ನು ನೀಡಲ್ನ ರಿಡ್ಯೂಸ್ ಮಾಡ್ತಾ ಹೋದಂಗೆ ಎಗೇನ್ ಟಿಪ್ಗೆ ಟಿಪ್ ಆಬ್ಜೆಕ್ಟ್ ಪಿನ್ಗೆ ಮತ್ತು ಇಮೇಜ್ ಪಿನ್ಗೆ ಟಚ್ ಆಗಬೇಕು. ಆ ಪ್ಯಾರಲಾಕ್ಸ್ ಮೆಥಡ್ ಕ್ರಿಯೇಟ್ ಆಗಬೇಕು. ಅದನ್ನು ರಿಮೂವ್ ಮಾಡೋ ಥರ ಅಲ್ಲೇ ತನಕ ಕೂಡ ಮಾಡ್ಕೋತಾ ಹೋಗಬೇಕು. ಇವಾಗ ನೋಡಿ ವಿಡಿಯೋದಲ್ಲಿ ಗಮನಿಸ್ತಾ ಹೋಗ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಟಿಪ್ಗೆ ಆಬ್ಜೆಕ್ಟ್ ಪಿನ್ ಮತ್ತು ಇಮೇಜ್ ಪಿನ್ ಎರಡೂ ಕೂಡ ನೀಟಾಗಿ ಟಚ್ ಆಗಿರಬೇಕು. ಆ ಟಚ್ ಆದ ನಂತರ ಅದನ್ನು ಟೈಟಾಗಿ ಈ ಒಂದು ನೀಡಲ್ನ ಫಿಕ್ಸ್ ಮಾಡಿ ಇಟ್ಕೊಬಿಡೋಣ. ಅಲ್ಲಿ ಇದನ್ನು ಫಿಕ್ಸ್ ಮಾಡಿದ ನಂತರ ಎಗೇನ್ ಬೈ ಯೂಸಿಂಗ್ ಎ ಮೆಜರಿಂಗ್ ಸ್ಕೇಲನ್ನು ನೀವು ಯೂಸ್ ಮಾಡಿಕೊಂಡು ಎಗೇನ್ ಪೋಲ್ ಆಫ್ ದಿ ಮಿರರಿಂದ ಟಿಪ್ ಆಫ್ ದಿ ನೀಡಲ್ಗೆ ಇರುವಂಥ ಡಿಸ್ಟೆನ್ಸ್, ಪೋಲ್ ಅಂದರೆ ಏನಿಲ್ಲ ಮಿಡ್ ಪಾಯಿಂಟ್ ಆಫ್ ದಿ ಮಿರರ್ ಅಂತ ಅಷ್ಟೇ. ನಾವಿಲ್ಲಿ ನೋಡ್ಕೋತಾ ಹೋಗ್ಬೋದು 37.1 ಇದೆ. ಇದರ ರೇಷಿಯೋ ತಗೊಬಿಡೋಣ. 49 ಬಂದಿತ್ತು, ಈಗ 37 ಬರ್ತಾಯಿದೆ. ಇದರ ರೇಷಿಯೋ ತೊಗೊಂಡ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 1.31 or 32 ಬರ್ಬೋದು. ಅದು ನಿಮಗೆ ಎಕ್ಸಾಕ್ಟಾಗಿ ಆನ್ಸರ್ ನಮಗೆ 1.33 ಬರಬೇಕು. ಇದಿಷ್ಟ ಎಕ್ಸ್ಪೆರಿಮೆಂಟು, ತುಂಬ ಈಸಿಯೆಸ್ಟ್ ಎಕ್ಸ್ಪೆರಿಮೆಂಟ್ ಇದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎ ವಾಟರ್ ಬೈ ಯೂಸಿಂಗ್ ಎ ಕಾನ್ಕೇವ್ ಮಿರರ್. ಓಕೆ, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಕ್ರಿಯೇಟ್ ಆಗಬೇಕು. ಇದು 4ನೇ ಎಕ್ಸ್ಪೆರಿಮೆಂಟ್ ಹೇಳ್ಕೊಡ್ತಾರೆ ನಿಮಗೆ. ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಬೈ ಯೂಸಿಂಗ್ ಎ ಪ್ರಿಸಮ್. ಪ್ರಿಸಮ್ ಅಂದರೆ ಗೊತ್ತು ನಿಮಗೆ, ಇಟ್ ಇಸ್ ಟ್ರಯಾಂಗುಲರ್ ಶೇಪಲ್ಲಿ ಇರುವಂಥದ್ದು ಇದು. ಓಕೆ, ಇದಕ್ಕೆ ಓವರಾಲ್ 2 ಫೇಸ್ ಟ್ರಯಾಂಗಲ್ ಇರ್ತದೆ, 3 ಫೇಸ್ ರೆಕ್ಟ್ಯಾಂಗುಲರ್ ಫೇಸಸ್ ಇರ್ತದೆ. ಓಕೆ, ಫುಲ್ಲಿ ಮೇಡ್ ಅಪ್ ಆಫ್ ಗ್ಲಾಸ್. ಓಕೆ, ಇಟ್ಸ್ ಅ ಗ್ಲಾಸ್ ಮೆಟೀರಿಯಲ್. ಇದನ್ನು ಪ್ರಿಸಮ್ ಅಂತ ಕರಿತೀವಿ. ಈ ಪ್ರಿಸಮ್ಗೆ ಈ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು. ಈ ಪ್ರಿಸಮಲ್ಲಿ 3 ಥರದ ರೇ ಬರ್ತದೆ. ಈ ಇನ್ಸಿಡೆಂಟ್ ರೇ ಇದೇನಿದೆ, ಇದು ಈ ಫೇಸಲ್ಲಿ AB ಫೇಸಲ್ಲಿ ಹೋಗ್ತಾ ಇರೋ ಇಟ್ ಇಸ್ ಅ ಇನ್ಸಿಡೆಂಟ್ ರೇ. ಇಲ್ಲಿ ಈ ಫೇಸಲ್ಲಿ ಹೋಗ್ತಾ ಇರೋದು, ಒಳಗಡೆ ಹೋಗ್ತಾ ಇರೋದು ಇಟ್ ಇಸ್ ಅ ರಿಫ್ರಾಕ್ಟೆಡ್ ರೇ. AC ಫೇಸಲ್ಲಿ ಔಟ್ಸೈಡ್ ಬರ್ತಾ ಇದೆಯಲ್ಲ, ಇದನ್ನು ನಾವು ಎಮರ್ಜೆಂಟ್ ರೇ ಅಂತ ಕರಿತೀವಿ. ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದೆನ್ ಎಮರ್ಜೆಂಟ್ ರೇ, 3 ಥರದ ರೇಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇವಾಗ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ತುಂಬ ಸಿಂಪಲ್. ಒಂದು A4 ಶೀಟ್ ಕೊಟ್ಟಿರ್ತಾರೆ ನಿಮಗೆ. A4 ಶೀಟನ್ನು ಏನು ಮಾಡಬೇಕು, ಹಾಫ್ ಫೋಲ್ಡ್ ಮಾಡಿ ಇಟ್ಕೋಬೇಕು. ಫೋಲ್ಡ್ ಮಾಡಿದ ನಂತರ ಸೆಂಟರ್ಗೆ ನೀವು ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಲೈನನ್ನು ಡ್ರಾ ಮಾಡಿಕೊಂಡ ನಂತರ ನೀವು ಒಂದು ಪ್ರಿಸಮನ್ನು ಯಾವುದಾದ್ರೂ ಒಂದು ಫೇಸ್, ಟ್ರಯಾಂಗುಲರ್ ಫೇಸಸ್ ಏನಿದೆ ಅದರಲ್ಲಿ ಒಂದು ಫೇಸನ್ನು ಎಕ್ಸಾಕ್ಟಾಗಿ ಆ ಒಂದು ಲೈನ್ ಮೇಲೆ ಈ ಥರ ಕೂರಿಸ್ಬೇಕಾಗುತ್ತೆ. ಲೈನ್ ಮೇಲೆ ಕೂರಿಸಿದ ನಂತರ ಪೆನ್ಸಿಲನ್ನು ಯೂಸ್ ಮಾಡಿಕೊಂಡು ಅನದರ್ 2 ಫೇಸಸ್ಸನ್ನು ಡ್ರಾ ಮಾಡ್ಕೋತಾ ಹೋಗಬೇಕಾಗುತ್ತೆ. ಡ್ರಾ ಮಾಡ್ಕೊಂಡಾದ ನಂತರ ನೀವು ಅದನ್ನು ರಿಮೂವ್ ಮಾಡಿದ್ರೆ ನಿಮಗೆ ಯಾವ ಥರ, ಇದು ಆಲ್ರೆಡಿ ನಾನು ಒಂದು ಮಾಡಿ ತೋರಿಸಿದ್ದೀನಿ ನಿಮಗೆ, ಇದು ನೋಡ್ಬೋದು. 3 ಫೇಸ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ABC ಅಂತ ಏನು ತೋರಿಸಿದ್ದೀನಿ, ಇಟ್ ಇಸ್ ಅ ಟ್ರಯಾಂಗುಲರ್ನ 3 ಕಡೆ ಫೇಸಸ್ ಇದು ಪ್ರಿಸಮ್ದು. ದೆನ್ ಈ ಒಂದು ಪ್ರಿಸಮನ್ನು ನಾವು ಪ್ಲೇಸ್ ಮಾಡಿದ ನಂತರ ಬೇಕಾದ್ರೆ ಅದನ್ನು ಸ್ವಲ್ಪ ರಿಮೂವ್ ಮಾಡಿಬಿಟ್ಟು ಬೈ ಯೂಸಿಂಗ್ ಎ ಪ್ರೊಟ್ರಾಕ್ಟರ್ ಈ ಟ್ರಯಾಂಗಲ್ ನಾವು ಡ್ರಾ ಮಾಡಿದ ನಂತರ ನಾವು ಎಕ್ಸಾಕ್ಟಾಗಿ ಈ C ಪಾಯಿಂಟ್ ಏನಿದೆ ಅಲ್ಲಿಗೆ ನಾವು ಈ ಒಂದು ಸೆಂಟರ್ಸ್ ಏನಿದೆ ಪರ್ಪೆಂಡಿಕ್ಯುಲರ್ ಆಗಿರುವಂಥ 90 ಡಿಗ್ರಿಯನ್ನು ಬೈ ಯೂಸಿಂಗ್ ಎ ಪೆನ್ಸಿಲ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ. 90 ಡಿಗ್ರಿಗೆ ನಾವು ಮಾರ್ಕ್ ಮಾಡ್ಕೊಂಡ ನಂತರ ಈ ಲೈನ್ ಏನಿದೆ ಇದನ್ನು ನಾರ್ಮಲ್ ಡ್ರಾನ್ ಅಂತ ಕರಿತೀವಿ. O1 ಈ ಪಾಯಿಂಟನ್ನು O1, N1 ಏನಿದೆ ಈ O1 N1 ಇದನ್ನು ನಾರ್ಮಲ್ ಡ್ರಾನ್ ಅಂತ ಕರಿತೀವಿ. ಇದಕ್ಕೆ ಸೆಂಟರ್ ಲೈನನ್ನು ನಾವು ಪ್ರೊಟ್ರಾಕ್ಟ್ರನ್ನ ಪ್ಲೇಸ್ ಮಾಡಿದ ನಂತರ ಈ ಎಕ್ಸಾಕ್ಟ್ ಈ 90 ಡಿಗ್ರಿಯಿಂದ ಕೌಂಟ್ ಮಾಡ್ಕೊತಾ ಹೋಗಬೇಕು. ಮೊದಲನೇ ಟ್ರಯಲ್ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. 35 ಡಿಗ್ರಿಗೆ ನಾನು ಫೋಕಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ.
10, 20, 30, 35 ಡಿಗ್ರಿ. 35 ಡಿಗ್ರಿಗೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡು ಅದನ್ನು ಈ ಪಾಯಿಂಟಿಂದ ONನಿಂದ ನಾರ್ಮಲ್ ಡ್ರಾನಿಂದ ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸಿ ಏನಿದೆ ಅಲ್ಲಿಗೊಂದು ಲೈನ್ನ ಡ್ರಾ ಮಾಡ್ಕೊಬಿಡೋಣ. ಅದು ಎಷ್ಟಪ್ಪ ಅಂದರೆ 35 ಡಿಗ್ರಿ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. 35 ಡಿಗ್ರಿಗೆ ನಾವು ಮಾರ್ಕ್ ಮಾಡಿದ ನಂತರ ಎಗೇನ್ ಇದನ್ನು ಪ್ರಿಸಮನ್ನು ಅಲ್ಲಿಗೆ ಪ್ಲೇಸ್ ಮಾಡಾದಮೇಲೆ 2 ಪಿನ್ನನ್ನು ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಒಂದು ಪಿನ್ನು ಏನಾಗಿರಬೇಕು, ಈ ಒಂದು ರೇ ನಾವೇನು ಬರ್ಕೊಂಡಿದ್ದೀವಿ ಇನ್ಸಿಡೆಂಟ್ ರೇ, ಮುಂಚೆ ಒಂದು ಪಿನ್ನನ್ನು ಮಾತ್ರ ತುಂಬ ನಿಯರೆಸ್ಟಾಗಿ ಪ್ರಿಸಮ್ನ ಆ ಕಡೆ ಈ ಕಡೆ ಜರುಗಿಸ್ಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಒಂದು ಪಿನ್ನನ್ನು ಇನ್ಸರ್ಟ್ ಮಾಡ್ಕೋಣ. ಇವಾಗ BC ಫೇಸಲ್ಲಿ ನಾವು ನೋಡ್ತಾ ಹೋಗಬೇಕು. ವಿಡಿಯೋ ನೀಟಾಗಿ ಗಮನಿಸ್ಕೊಡಿ. ಒಂದು ಪಿನ್ ಕಾಣ್ತಾ ಇದೆ, ಆ ಪಿನ್ಗೆ ನಾವು ಇನ್ನೊಂದು ಸ್ವಲ್ಪ ದೂರಕ್ಕೆ ಇನ್ನೊಂದು ಪಿನ್ನನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಆ ಪಿನ್ನನ್ನು ಇನ್ಸರ್ಟ್ ಮಾಡಿದಾಗ ನಮಗೆ ಎರಡನೇ ಪಿನ್ ಏನು ಇನ್ಸರ್ಟ್ ಮಾಡಿದ್ವಿ ಅದು ಕಾಣಬಾರ್ದು. ಮೊದಲನೇ ಪಿನ್ಗೆ ಅದರ ಹಿಂದ್ಗಡೆ ಪಿನ್ ಅವನ ತಲೆನೂ ಕೂಡ ಕಾಣಬಾರ್ದು. ಎಕ್ಸಾಕ್ಟಾಗಿ ನಮಗೆ ಒಂದೇ ಪಿನ್ ಕಾಣೋ ಥರ ಲೀನಿಯರ್ ಆಗಿರಬೇಕು. ಅಲ್ಲಿ ನೋಡಿ, ಅಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ನಾವು ಕೊಡ್ತಿರುವಂಥ ಇನ್ಸಿಡೆಂಟ್ ರೇ. ಇವಾಗ ಏನಾಗ್ತಾ ಇದೆ, ರಿಫ್ರ್ಯಾಕ್ಟೆಡ್ ರೇ ಓವರಾಲ್ ನಮಗೆ ಇಲ್ಲಿ ರಿಫ್ರ್ಯಾಕ್ಟ್ ಆಗಿ ವಾಪಸ್ ಇಲ್ಲಿ ಬರ್ತಾ ಇದೆಯಲ್ಲ, ಇದು ಎಮರ್ಜೆಂಟ್ ರೇ. ಎಮರ್ಜೆಂಟ್ ರೇ ನಿಮಗೆ ಆ ಪಿನ್ ಏನು ಕಾಣ್ತಾ ಇದೆ ಮೊದಲನೇ ಪಿನ್ನು, ಅದಕ್ಕೆ ನಿಯರೆಸ್ಟಾಗಿ BC ಫೇಸಲ್ಲಿ ನಾವೊಂದು ಪಿನ್ನನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ತುಂಬ ನಿಯರೆಸ್ಟಾಗಿ ಒಂದು ಪಿನ್ನನ್ನು ಇನ್ಸರ್ಟ್ ಮಾಡಿದೆ. ಪಿನ್ನನ್ನು ಇನ್ಸರ್ಟ್ ಮಾಡಿದಾಗ ನಮಗೆ ಮೊದಲನೇ ಪಿನ್ ಮಾತ್ರ, ಈ ಪಿನ್ ಮಾತ್ರ ಕಾಣಬೇಕು. ಅವು 2 ಪಿನ್ ಮುಂಚೆ ಮಾಡಿದ್ವಲ್ಲ ಅದು ಕಾಣಬಾರ್ದು ನಮಗೆ. ದೆನ್ ಇನ್ನೊಂದು ಪಿನ್ನನ್ನು, ಈ ಒಂದು ಪಿನ್ಗೆ ಸ್ವಲ್ಪ ಹತ್ತಿರಕ್ಕೆ ಆದಂಗೆ ಇನ್ನೊಂದು ಪಿನ್ನನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಬೇಕಾದರೆ. ಓಕೆ, ರೈಟ್. ನೀವು ಗಮನಿಸ್ತಾ ಹೋಗ್ಬೋದು. ಇವಾಗ ನಿಮಗೆ ಈ ಪಿನ್, ಮೊದಲನೇ ಪಿನ್ ಮಾತ್ರ ಕಾಣ್ತಾ ಇದೆ. ಉಳಿದಿರುವಂಥ 3 ಪಿನ್ನು ನಿಮಗೆ ಕಾಣ್ತಾ ಇಲ್ಲ. ಒಂದ್ರ ಹಿಂದ್ಗಡೆ ಒಂದು ಸೈನಿಕನ ಥರ ಆರಾಮಾಗಿ ಎಲ್ಲವೂ ಕೂಡ ಕೋಲಿನಿಯರಾಗಿ ನೀಟಾಗಿ ನಿಂತಿದೆ. ಇದಿಷ್ಟು ಆದ ನಂತರ ನಾವೇನು ಮಾಡಬೇಕು, ಇವೆರಡು ಪಿನ್ನನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ನಂತರ ಅಲ್ಲಿ ಆ ಪಾಯಿಂಟ್ ಏನಾಗಿರ್ತದೆ ಕ್ರಿಯೇಟ್ ಆಗಿರ್ತದೆ. ಆ ಡಾಟೆಡ್ ಲೈನನ್ನು ನಾವು ಬೈ ಯೂಸಿಂಗ್ ಎ ಸ್ಕೇಲ್ ನಾವು ಅದನ್ನು ಈ ಫೇಸ್ ಮುಖಾಂತರ ನಾವು ಲೈನನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಡ್ರಾ ಮಾಡ್ಕೊಂಡಾದ ನಂತರ ಇಲ್ಲೇನು ಇನ್ಸಿಡೆಂಟ್ ರೇ ಬಂದಿತ್ತು ನಮಗೆ, ಅದನ್ನು ಎಗೇನ್ ಡಾಟೆಡ್ ಲೈನಿಂದ ಇಂಡಿಕೇಟ್ ಮಾಡ್ಕೋತಾ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ, ಡಾಟೆಡ್ ಲೈನ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಡಾಟೆಡ್ ಲೈನ್. ಇದು ಎಕ್ಸ್ಟೆಂಡೆಡ್ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಈ ಒಂದು ಎಕ್ಸ್ಟೆಂಡೆಡ್ ಇನ್ಸಿಡೆಂಟ್ ರೇಗೂ ಈ ಕಡೆ ಎಮರ್ಜೆಂಟ್ ರೇಗೂ ಇರುವಂಥ ಒಂದು ಆ್ಯಂಗಲ್ ಏನಿದೆ ಅದನ್ನೇ ನಾವು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ಅದನ್ನು ಯಾವ ಥರ ಆ್ಯಂಗಲ್, ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂದರೆ, ಎಲ್ಲಿ ಪಾಯಿಂಟ್ ಟಚ್ ಆಗುತ್ತೋ, ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ ಬೇಸ್ ಲೈನನ್ನು ನಾವು ಪ್ಲೇಸ್ ಮಾಡಬೇಕಾಗುತ್ತೆ. ಬೇಸ್ ಲೈನನ್ನು ಪ್ಲೇಸ್ ಮಾಡಿದ ನಂತರ ಇಲ್ಲಿಂದ ಎಕ್ಸಾಕ್ಟಾಗಿ ಈ ಪಾಯಿಂಟಿಂದ ಎಮರ್ಜೆಂಟ್ ರೇಯಿಂದ ಇಲ್ಲಿ ಓವರಾಲ್ ಎಕ್ಸ್ಟೆಂಡೆಡ್ ಇನ್ಸಿಡೆಂಟ್ ರೇ ಇದೆಯಲ್ಲ, ಇಲ್ಲಿ ತನಕ ಇರುವಂಥ ಆ್ಯಂಗಲನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. 10, 20, 30 ಇದೆ. ಓವರಾಲ್ ಇದನ್ನು ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡೆ ಆ್ಯಂಗಲ್ ಎಷ್ಟು ಬರ್ತಾ ಇದೆ ಅದನ್ನು ನೋಡ್ಕೋತೀವಿ. ಇದನ್ನು D1 ಅಂತ ಇಂಡಿಕೇಟ್ ಮಾಡ್ಕೋಣ. ಸೇಮ್ ಇದೇ ಥರ ನಾವು ಇನ್ನೂ 4 ಟ್ರಯಲ್ನ ಮಾಡ್ಕೋತಾ ಹೋಗಬೇಕಾಗುತ್ತೆ. ಇವಾಗ ನಾವು 35ಗೆ ಕೊಟ್ಟಿದ್ದೀವಿ, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I. ದೆನ್ ಇಲ್ಲಿ ಡಿವಿಯೇಟ್ ಆಗ್ತಾ ಇರೋದು 30. ಇದೇ ಥರ 35 ಆದ ನಂತರ 40, 45, 50, 55 ಇನ್ನೊಂದು 4 ಟ್ರಯಲ್ಸ್ ತಗೋಣ. ಫೈನಲಿ ನಾವು ಇಲ್ಲಿ ಗ್ರಾಫ್ ತೋರಿಸ್ತಾ ಇದ್ದೀನಿ ನೋಡಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೂ ಆ್ಯಂಗಲ್ ಆಫ್ ಡಿವಿಯೇಷನ್ಗೂ ಒಂದು ಗ್ರಾಫ್ ಆಗ್ತಾ ಹೋಗುತ್ತೆ. ಫೈನಲಿ ಏನಾಗುತ್ತಪ್ಪ ಅಂದರೆ ನಮಗೆ ವ್ಯಾಲ್ಯೂಸ್ ಬಂದು ಫಸ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಿರ್ತದೆ, ಯಾವುದೋ ಒಂದು ಪಾಯಿಂಟಲ್ಲಿ ಡಿಕ್ರೀಸ್ ಆಗಿ ಎಗೇನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಡಿವಿಯೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಿರ್ತದೆ. ಬಟ್ ಯಾವ ಪಾಯಿಂಟಲ್ಲಿ ತುಂಬ ಕಡಿಮೆ ಆಗ್ತು, ಡಿವಿಯೇಟ್ ಆಗ್ತು, ಆ ಪಾಯಿಂಟಿನ ನಾವು DM ಅಂತ ಇಂಡಿಕೇಟ್ ಮಾಡ್ತೀವಿ. ಅದೇ ನಮಗೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಈ ಪಾಯಿಂಟಲ್ಲಿ ಏನಾಗಿರುತ್ತಪ್ಪ ಅಂದರೆ, ದಟ್ ಒನ್ ಇಸ್ ದ ಪ್ರಿನ್ಸಿಪಲ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಆಗಿರ್ತದೆ. ಇದಿಷ್ಟು ಓವರಾಲ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ನ ಕಾನ್ಸೆಪ್ಟ್. ಗ್ರಾಫ್ ಮೆಥಡ್, ಪಿನ್ ಮೆಥಡಿಂದ ನಾವು ಇದನ್ನು ಯೂಸ್ ಮಾಡಿ ತೋರಿಸ್ತಾ ಇರುವಂಥದ್ದು. ಓವರಾಲ್ ಈ ಒಂದು ವಿಡಿಯೋದಲ್ಲಿ ನಾವು ಫೋಕಲ್ ಲೆಂತ್ ಅಪ್, ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಮಿರರ್,
ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಬೈ ಯೂಸಿಂಗ್ ಎ ಕಾನ್ಕೇವ್ ಮಿರರ್, ದೆನ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. 4 ಎಕ್ಸ್ಪೆರಿಮೆಂಟ್ನ ಹೇಳ್ಕೊಟ್ಟಿದ್ದೀನಿ. ನೀಟಾಗಿ ಒಂದ್ಸಲ ರಿವಿಷನ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಿ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು.